ನಿಮಗೆ ನೆನಪಿರಬಹುದು ಮಳೆಗಾಲ ಆರಂಭ ಆಗೋದಕ್ಕಿಂತ ಮುನ್ನ ಈ ಲಕ್ವಳ್ಳಿ ಬಳಿ ಇರುವಂತ ಭದ್ರಾ ಡ್ಯಾಮ್ ನಲ್ಲಿ ಒಂದು ಕ್ರಸ್ಟ್ ಗೇಟ್ ಕಿತ್ತೋಗಿತ್ತು. ಬಹಳ ನೀರು ಪೋಲಾಗ್ತಾ ಇತ್ತು. ಜನ ಎಲ್ಲ ಇನ್ನು ಮಳೆಗಾಲನೇ ಶುರುವಾಗಿಲ್ಲ, ಇರೋ ನೀರೆಲ್ಲ ಖಾಲಿ ಮಾಡ್ಕೊಳ್ತಾವ್ರಲ್ಲ ಅಂತ ಹೇಳಿ ನೀರಾವರಿ ಇಲಾಖೆ ವಿರುದ್ಧವಾಗಿ ಸಿಟ್ಟು ವ್ಯಕ್ತಪಡಿಸಿದ್ರು. ಆಮೇಲೆ ಮುಳುಗು ತಜ್ಞರು ಬಂದ್ರು, ಸರಿಪಡಿಸಿದ್ರು. ಇದೊಂದು ದೊಡ್ಡ ರಾಧ ಅಂತ ಆಗೋಯ್ತು. ಆಗ್ಲಾದ್ರೂ ಬುದ್ಧಿ ಕಲಿಬೇಕಿತ್ತಲ್ಲ. ಈಗಲೂ ನೀರಾವರಿ ಇಲಾಖೆ ಬುದ್ಧಿ ಕಲ್ತಿಲ್ಲ. ಯಾಕೆ ಅಂತ ಅಂದ್ರೆ ರಾಜ್ಯದ ಅತಿ ದೊಡ್ಡ ಡ್ಯಾಮ್ಗಳ ಪೈಕಿ ಒಂದಾಗಿರುವಂತಹ ತುಂಗಭದ್ರಾ ಡ್ಯಾಮ್ಗೆ ಸಂಬಂಧಪಟ್ಟ ಹಾಗೆ ಕ್ರಸ್ಟ್ ಗೇಟ್ ಮತ್ತೆ ಕಿತ್ಕೊಂಡು ಹೋಗಿದೆ. ಈ ಕಾರಣಕ್ಕಾಗಿನೇ ಈಗ ತುಂಬಿ ತುಳುಕ್ತಾ ಇದ್ದಂತ ಡ್ಯಾಮ್ನ ಪೈಕಿ ಅರ್ಧ ನೀರನ್ನು ಖಾಲಿ ಮಾಡಬೇಕಾಗಿದೆ. ಹಲವು ಟಿಎಂಸಿ 65 ಟಿಎಂಸಿ ಅಷ್ಟು ನೀರು ಈಗ ಸಮುದ್ರದ ಪಾಲಾಗ್ತಾ ಇರುವಂತಹ ಸಂದರ್ಭ. ಇದು ಸಹಜವಾಗಿ ಆ ಭಾಗದ ರೈತರಿಗೆ ಕಣ್ಣೀರು ತರಿಸ್ತಾ ಇದೆ. ಅಗೈನ್ ಇಲ್ಲಿ ರಾಜಕಾರಣಿಗಳು ಬ್ಲೇಮ್ ಗೇಮ್ ಅನ್ನ ಶುರು ಮಾಡಿದ್ದಾರೆ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ನೀರಾವರಿ ಇಲಾಖೆ ನಿಜಕ್ಕೂ ಏನ್ ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆ ಮತ್ತೆ ಹುಟ್ಟಾಕಿದೆ. ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋದ ನಂತರ ಏನೆಲ್ಲ ನಡೀತಾ ಇದೆ, ಹೇಗೆಲ್ಲ ನೀರು ಹೋಗ್ತಾರೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರತಕ್ಕಂತ ತುಂಗಭದ್ರಾ ಜಲಾಶಯ, ಈ ಜಲಾಶಯದ 19ನೇ ಗೇಟ್ ಕಳೆದ ರಾತ್ರಿ 11 ಗಂಟೆ ಸಮಯದಲ್ಲಿ ಕೊಚ್ಕೊಂಡು ಹೋಗಿರುವಂತದ್ದು. ಡ್ಯಾಮ್ ನಲ್ಲಿ ಸಂಗ್ರಹ ಆಗಿರೋ ನೀರು ಈ ರೀತಿಯಾಗಿ ಪೋಲಾಗ್ತಾ ಇರೋದು ನೋಡ್ತಿದ್ರೆ ಹೊಟ್ಟೆ ಉರಿಯುತ್ತೆ ಕಣ್ರಿ. ಇದೇ ನೀರು ಅದೆಷ್ಟೋ ರೈತರಿಗೆ ಉಸಿರಾಗಿತ್ತು. ಇದೇ ನೀರು ಅದೆಷ್ಟೋ ಜನರ ದಾಹ ತೀರಿಸ್ತಾ ಇತ್ತು. ಇದೇ ನೀರು ಅನ್ನದಾತನ ಬದುಕು ಹಸನಾಗಿಸ್ತಾ ಇತ್ತು. ಆದ್ರೆ ಅಧಿಕಾರಿಗಳು ಮಾಡಿದ ಒಂದೇ ಒಂದು ತಪ್ಪಿನಿಂದಾಗಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ನಲ್ಲಿ ಚೈನ್ ಲಿಂಕ್ ಕಟ್ ಆಗಿ ನಿನ್ನೆ ರಾತ್ರಿಯೇ ಕೊಚ್ಕೊಂಡು ಹೋಗಿದೆ. ರಾತ್ರಿಯಿಂದ ಇಲ್ಲಿವರೆಗೂ ನೀರು ಪೋಲಾಗ್ತಾನೆ ಇದೆ. ಟಿಬಿ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ಚೈನ್ ಕಟ್ ಅವಾಂತರ. ತುಂಗಭದ್ರಾ ಡ್ಯಾಮ್ನಿಂದ 8ಕ್ಕೂ ಹೆಚ್ಚು ಟಿಎಂಸಿ ನೀರು ಪೋಲು. ಎಷ್ಟೋ ಗೇಟ್ಗಳು ಬಿರುಕು ಬಿಟ್ಟಿವೆ ಅಂತಿದ್ದಾರೆ ಮಾಜಿ ಸಚಿವ ಹಾಲಪ್ಪ ಆಚಾರ್. ಇವತ್ತು ಡ್ಯಾಮ್ ಪರಿಶೀಲನೆ ಬಳಿಕ ಸರ್ಕಾರ ರೈತರ ಮೇಲೆ ಬಂಡೆ ಎತ್ತ ಹಾಕಿದೆ ಅಂತ ಕಿಡಿಕಾರಿದ್ರೆ ಅತ್ತ ರೈತರು ಅಧಿಕಾರಿಗಳ ಮೇಲೆ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಇವು ಈಗ ಕೂಡ ಏನು ಮಾತಾಡೋಕ್ಕಾಗೋದಿಲ್ಲ. ಬಟ್ ಒಂದಂದ್ರೆ ನಿರ್ಲಕ್ಷ್ಯ ಆಗೈತೇನೋ ಈ ತುಂಗಭದ್ರಾ ಬೋರ್ಡ್ನವರು, ಬೋರ್ಡ್ MD ಮತ್ತು ಬೋರ್ಡ್ ಸೆಕ್ರೆಟರಿ ಅವರು ನಿರ್ಲಕ್ಷ್ಯ ಆಗಿತ್ತೇನೋ ಅಂತ ನನ್ನ ಅಭಿಪ್ರಾಯ. ತುಂಗಭದ್ರಾ ಡ್ಯಾಮ್ ನಿರ್ವಹಣೆಗೆ ವರ್ಷಕ್ಕೆ 200 ಕೋಟಿಗೂ ಅಧಿಕ ವೆಚ್ಚ ಆಗುತ್ತೆ. ಇದೀಗ ಡ್ಯಾಮ್ನ ಪರಿಸ್ಥಿತಿ ನೋಡ್ತಾ ಇದ್ರೆ ನಿರ್ವಹಣೆ ಮಾಡೋದ್ರಲ್ಲಿ ಅಧಿಕಾರಿಗಳು ಎಡವಿದ್ರ ಅನ್ನೋ ಅನುಮಾನ ಶುರುವಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿರೋ ಆರೋಪ ಕೇಳಿಬಂದಿದೆ. ಕಳೆದ ಕೆಲ ದಿನಗಳಿಂದ ಜಲಾಶಯ ತುಂಬಿದ್ದು ರೈತರ ಸಂತಸವನ್ನ ಹೆಚ್ಚು ಮಾಡಿತ್ತು. ಆದರೆ ಇದೀಗ ಜಲಾಶಯದ ಗೇಟ್ ಅನ್ನ ರಿಪೇರಿ ಮಾಡಬೇಕಾದ ಹಿನ್ನೆಲೆಯಲ್ಲಿ ಸರಿಸುಮಾರು 60 ಟಿಎಂಸಿಗೂ ಹೆಚ್ಚು ನೀರನ್ನ ಖಾಲಿ ಮಾಡಬೇಕಾದಂತ ಅನಿವಾರ್ಯತೆ ನಿರ್ಮಾಣವಾಗಿರುವಂತದ್ದು. ಅಧಿಕಾರಿಗಳು ಮತ್ತು ಡ್ಯಾಮಿನ ಸಿಬ್ಬಂದಿಯೇ ಅನಿವಾರ್ಯವಾಗಿ ಖಾಲಿ ಮಾಡಬೇಕಂತ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಟಿಬಿ ಡ್ಯಾಮ್ ಒಟ್ಟು 105.788 ಟಿಎಂಸಿಯ ಸಾಮರ್ಥ್ಯ ಹೊಂದಿದೆ. ಸದ್ಯ ಡ್ಯಾಮ್ನಲ್ಲಿ 104.182 ಟಿಎಂಸಿ ನೀರಿದೆ. 32 ಗೇಟ್ ಪೈಕಿ 28 ಗೇಟ್ ಓಪನ್ ಮಾಡಲಾಗಿದೆ. ಡ್ಯಾಮ್ ನೀರು ಖಾಲಿ ಆಗಬೇಕು ಅಂದ್ರೆ 4 ರಿಂದ 5 ದಿನ ಬೇಕು. ನಿತ್ಯ 2 ಲಕ್ಷ ಕ್ಯೂಸೆಕ್ ನಷ್ಟು ನೀರು ನದಿಗೆ ಹರಿಬಿಡ್ಲೇಬೇಕಾಗಿದೆ. ಗೇಟ್ ರಿಪೇರಿಗೆ ವಾರಕ್ಕೂ ಹೆಚ್ಚು ಸಮಯ ಹಿಡಿಯುತ್ತೆ. 19ನೇ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿದ್ರಿಂದ ಮಧ್ಯರಾತ್ರಿಯಿಂದ ತುಂಗಭದ್ರಾ ನದಿಗೆ ಈವರೆಗೂ 8 ಟಿಎಂಸಿಗೂ ಹೆಚ್ಚು ನೀರು ಪೋಲಾಗಿದೆ. ಆದ್ರೆ ಡ್ಯಾಮ್ನಿಂದ 1 ಲಕ್ಷ ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಇನ್ನು 50 ಟಿಎಂಸಿಗೂ ಅಧಿಕ ನೀರು ಹೊರ ಬಿಡಬೇಕಾಗಿದೆ. ರಾತ್ರಿ ವೇಳೆ 2 ಲಕ್ಷ ಕ್ಯೂಸೆಕ್ ನಷ್ಟು ನೀರು ಬಿಡಬೇಕಿದೆ. ಮುಂಬೈನಿಂದ ಹೊಸ ಗೇಟ್ ತರಿಸಲಿರುವ ಅಧಿಕಾರಿಗಳು. ಟಿಬಿ ಅಣೆಕಟ್ಟು ನಿರ್ಮಾಣದಲ್ಲಿ ಹೈದರಾಬಾದ್ ಇಂಜಿನಿಯರ್ಸ್ ಗುತ್ತಿಗೆದಾರರದ್ದೇ ಮುಖ್ಯ ಪಾತ್ರ ಇದೆ. ಹೀಗಾಗಿ ಗೇಟ್ ಡಿಸೈನ್ ಹೈದರಾಬಾದ್ಗೆ ಕಳುಹಿಸಲಾಗಿದೆ. ಅಲ್ಲದೆ ಮುಂಬೈನಿಂದ ಹೊಸ ಗೇಟ್ ತರಿಸೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಆದ್ರೆ ಆ ಹೊಸ ಗೇಟ್ ತಯಾರಾಗಿ ಬರೋದಕ್ಕೆ 1 ವಾರ ಬೇಕಾಗುತ್ತೆ. ಇದರ ಮಧ್ಯೆ ಚೆನ್ನೈ, ಬೆಂಗಳೂರಿನಿಂದಲೂ ತಜ್ಞರ ತಂಡ ಆಗಮಿಸ್ತಾ ಇದೆ. ದುರಸ್ತಿ ಕಾರ್ಯ ವಿಳಂಬವಾದಷ್ಟು ನೀರು ಖಾಲಿಯಾಗೋ ಆತಂಕ ಇದೆ. ಡ್ಯಾಮ್ ಘಟನೆ ಬಗ್ಗೆ ನಿನ್ನೆ ರಾತ್ರಿಯೇ ಮಾಹಿತಿ ಪಡೆದ ಸಿಎಂ, DCM. ಇನ್ನು ಕ್ರಸ್ಟ್ ಗೇಟ್ ಚೈನ್ ಕಟ್ ಆಗಿ ಗೇಟ್ ಕೊಚ್ಕೊಂಡು ಹೋದ ತಕ್ಷಣವೇ ಸಿಎಂ, DCM ಮಾಹಿತಿ ಪಡೆದ್ರು. ನಿನ್ನೆ ರಾತ್ರಿಯೇ ನೀರಾವರಿ ಅಧಿಕಾರಿಗಳು ಸಿಎಂ ಕಚೇರಿಗೆ ಮಾಹಿತಿ ತಿಳಿಸಿದ್ರು. ಇನ್ನು DCM DK ಶಿವಕುಮಾರ್ ಕೂಡ ಎಲ್ಲ ಮಾಹಿತಿಯನ್ನ ಸಂಗ್ರಹಿಸಿದ್ರು. ಎಲ್ಲ ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಅಧಿಕಾರಿಗೆ ಸಿಎಂ ಸೂಚಿಸಿದ್ದಾರೆ. ಇದರ ಮಧ್ಯೆ ಇವತ್ತು ಜಲಸಂಪನ್ಮೂಲ ಇಲಾಖೆ ಸಚಿವ DK ಶಿವಕುಮಾರ್ ಖುದ್ದಾಗಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ರು. ಟಿಬಿ ಡ್ಯಾಮ್ ಪರಿಶೀಲನೆ ನಡೆಸಿದ್ರು. ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು ರೈತರ ಒಂದು ಬೆಳೆಗೆ ನೀರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರಿಗೂ ಕೂಡ ಈ ಪ್ರದೇಶದಲ್ಲಿ 2 ಕಿಲೋಮೀಟರ್ನಲ್ಲಿ ಯಾರು ಕೂಡ ಓಡಾಡದಂಗೆ ಆದೇಶವನ್ನು ಕೂಡ ಕೊಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸಹಕಾರ ಕೊಡಬೇಕು.
ಪಕ್ಕದಲ್ಲಿರುವಂಥ ಏನು ನಮ್ಮ ಕೆಳಗಡೆ ಸೇತುವೆ ಇರ್ಬೋದು, ಎಲ್ಲ ಕಡೆ ಭಾಳ ಮುಂಜಾಗ್ರತೆಗಿರಬೇಕು. ಪೊಲೀಸ್ ಕೂಡ ಇರ್ತಾರೆ. ಯಾರು ಅಫಿಷಿಯಲ್ಸ್ ಬಿಟ್ಟರೆ ಯಾವ ರಾಜಕಾರಣಿಗಳು ಕೂಡ ಇಲ್ಲಿ ಬಂದು ನೋಡಿಕೊಂಡು ಇಲ್ಲಿ ಎಮರ್ಜೆನ್ಸಿ ಅಂತ ನೋಡೋಕ್ಕೆ ವಿಸಿಟ್ ಮಾಡೋಕ್ಕೆ ಯಾರಿಗೂ ಕೂಡ ಅವಕಾಶ ಕೊಡೋದಿಲ್ಲ. ಇದು ಭಾಳ ಟೆಕ್ನಿಕಲ್ ವಿಚಾರ ಇದೆ. ಈ ದೇಶದ ಸಂಪತ್ತಿದೆ. ನಮ್ಮ ರೈತರಿಗೆ ಅಟ್ಲೀಸ್ಟ್ ಒಂದು ಕ್ರಾಪನ್ನು ನಾವು ಉಳಿಸಲೇಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ಸೊ 115 TMC 3 ಕ್ಯಾನಲಲ್ಲೂ ನಮಗೆ ಬೇಕಾಗ್ತದೆ. ಈಗ 3 ರಾಜ್ಯಕ್ಕೂ ಅದು ಅನುಕೂಲ ಆಗ್ತದೆ. 3 ರಾಜ್ಯಕ್ಕೂ ಕೂಡ ಅದು ಅನುಕೂಲ ಆಗ್ತದೆ. ಸೊ 25 TMCಗಾಲೇ ನಾವು ಕೊಟ್ಟಿದ್ದೀವಿ. ಇನ್ನು 90 TMC ಕೊಡಬೇಕಾಗಿದೆ. 90 TMC ಕೊಡಬೇಕಾಗಿದೆ. ಅದರಿಂದ ರೈತರಾಗಲಿ ಸಾರ್ವಜನಿಕರಾಗಲಿ ರಾಜ್ಯದಲ್ಲಿ ಯಾರು ಗಾಬರಿ ಪಡ್ಕೊಳ್ಳೋದು ಬೇಡ. ಇತ್ತ ಸರ್ಕಾರಕ್ಕೆ ವಿಪಕ್ಷ ನಾಯಕರು ಸರಿಯಾದ ರೀತಿಯಲ್ಲಿ ಡ್ಯಾಮ್ ನಿರ್ವಹಣೆ ಮಾಡಲಿ ಅಂತ ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ನಾರಾಯಣಪುರ ಡ್ಯಾಮ್ನಲ್ಲಿ, ಆಲಮಟ್ಟಿ ಡ್ಯಾಮ್ನಲ್ಲಿ ಆ ಸೇಫ್ಟಿ ಸ್ಟಾಪ್ ಲಾಕ್ ಗೇಟ್ಗಳು ರಚನೆಯಾಗಿದೆ. ವರ್ಲ್ಡ್ ಬ್ಯಾಂಕ್ನವರು ಆ ಸಂದರ್ಭದಲ್ಲಿ ಕೊಟ್ಟಂಥ ಸಲಹೆ ಮೇರೆಗೆ ಅದೇ ರೀತಿ ಬಹುಶಃ ಮುಂದಿನ ದಿನಗಳಲ್ಲಿ ಇಲ್ಲೂ ಸಹ ಆ ಸಾಫ್ಟ್ ಲಾಕ್ ಗೇಟ್ಗಳನ್ನ ಮಾಡಬೇಕು, ಸೇಫ್ಟಿ ಲಾಕ್ ಗೇಟ್ಗಳನ್ನ ಮಾಡಬೇಕು, ಮೇಂಟೈನ್ ಮಾಡಬೇಕು. ಅದನ್ನು ನೋಡಬೇಕು. ಮಳೆ ಬರೋಕ್ಕಿಂತ ಮೊದಲು ಇದು ಮಾಡದೇ ಇರೋರ ಮೇಲೆ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಕೂಡಲೇ ಆ ಚೈನ್ ಒಂದೇ ಅಲ್ಲ, ಕಂಪ್ಲೀಟ್ ಗೇಟ್ಗಳನ್ನ ಸದೃಢಗೊಳಿಸಲು ಸೇಫ್ಟಿ ಮ್ಯಾನೇಜ್ಮೆಂಟ್ ಮೆಜರ್ಸ್ ಏನಿದೆ, ಡ್ಯಾಮ್ ಸೇಫ್ಟಿ ಕಮಿಟಿಯ ರೆಕಮೆಂಡೇಶನ್ಸ್ ಏನಿದೆ, ಅದನ್ನ ಸಂಪೂರ್ಣವಾಗಿ ಕೂಡಲೇ ಅದಕ್ಕೆ ಹಣವನ್ನ ಬಿಡುಗಡೆ ಮಾಡಿ. ಒಟ್ಟಾರೆಯಾಗಿ ಡ್ಯಾಮ್ ಗೇಟ್ ನಿಂದ ಪೋಲಾಗ್ತಾ ಇರೋ ನೀರನ್ನ ಆದಷ್ಟು ಬೇಗ ತಡಿಬೇಕಿದೆ. ಇದೇ ನೀರನ್ನ ನಂಬಿ ಅದೆಷ್ಟೋ ರೈತರು 2ನೇ ಬೆಳೆಗೂ ತಯಾರಿ ಮಾಡ್ಕೊಂಡಿದ್ದಾರೆ. ಡ್ಯಾಮ್ಗೆ ಸೇಫ್ಟಿ ಲಾಕ್ ಗೇಟ್ ನಿರ್ಮಿಸಿ ಸರ್ಕಾರ ಹಾಗೆ ಅಧಿಕಾರಿಗಳು ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ಇದೀಗ ದೊಡ್ಡ ಸವಾಲಾಗಿದೆ. ಬ್ಯೂರೋ ರಿಪೋರ್ಟ್, TV9.